ಮಹಾರಾಷ್ಟ್ರದ ಬುಲ್ದಾನಾ ಜಿಲ್ಲೆಯ ಕೆಲವು ಹಳ್ಳಿಗಳಲ್ಲಿ ಜನ ಕೂದಲು ಉದುರುವ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಕೂದಲು ಸಂಪೂರ್ಣವಾಗಿ ಉದುರಿ ಹೋಗ್ತಾ ಇದ್ದು ಇದ್ಯಾವ ಹೊಸ ವೈರಸ್ ಅಂತ ಆತಂಕಕ್ಕೀಡಾಗಿದ್ದಾರೆ. ಇದೀಗ ಕೂದಲು ಉದುರುವಿಕೆಗೆ ಕಾರಣ ತಿಳಿದು ಬಂದಿದೆ. ವಿಷಕಾರಿ ಗೋಧಿಯೇ ಕೂದಲು ಉದುರುವಿಕೆಗೆ ಕಾರಣ ಅಂತ ಗೊತ್ತಾಗಿದೆ. ಅವರು ಸೇವಿಸ್ತಾ ಇದ್ದ ಗೋಧಿಯಲ್ಲಿರುವ ವಿಷಕಾರಿ ಅಂಶಗಳಿಂದ ಈ ಸಮಸ್ಯೆ ಉಂಟಾಗಿರಬಹುದು ಅಂತ ವೈದ್ಯರು ತಿಳಿಸಿದ್ದಾರೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಪಿಡಿಎಸ್ ಅಡಿಯಲ್ಲಿ ವಿತರಿಸಲಾದ ಗೋಧಿಯಲ್ಲಿ ಹೆಚ್ಚಿನ ಮಟ್ಟದ ಸೆಲೆನಿಯಂ ಇದ್ದು ಅದರ ಸತುವಿನ ಅಂಶ ಗಮನಾರ್ಹವಾಗಿ ಕಡಿಮೆಯಾಗಿದೆ ಅಂತ ಅಧ್ಯಯನ ಹೇಳಿದೆ. ಅನೇಕ ಜನ ಕೇವಲ ಒಂದು ವಾರದಲ್ಲಿ ತಮ್ಮ ತಲೆಯ ಮೇಲಿನ ಎಲ್ಲಾ ಕೂದಲನ್ನ ಕಳೆದುಕೊಂಡಿದ್ದಾರೆ. ಸ್ಥಳೀಯವಾಗಿ ಬೆಳೆಯುವ ಗೋಧಿಗಿಂತ 600 ಪಟ್ಟು ಹೆಚ್ಚು ಸೆಲೆನಿಯಂ ಅನ್ನ ಹೊಂದಿದೆ ಎಂದು ಅಧ್ಯಯನ ಬಹಿರಂಗಪಡಿಸಿದೆ. ಈ ಹೆಚ್ಚಿನ ಸೆಲೆನಿಯಂ ಸೇವನೆ ಅಲೋಪೇಶಿಯಾಗೆ ಕಾರಣವಾಗಬಹುದು. ಹಳ್ಳಿಗಳಲ್ಲಿ ರೋಗ ಲಕ್ಷಣಗಳು ಪ್ರಾರಂಭವಾದ 3 ರಿಂದ 4 ದಿನಗಳಲ್ಲಿ ಸಂಪೂರ್ಣ ಕೂದಲು ಉದುರಿ ಬೋಳಾಗಿತ್ತು. ಗೋಧಿ ಮಾದರಿಗಳನ್ನ ಥಾಣೆಯ ವರ್ನಿ ವಿಶ್ಲೇಷಣಾತ್ಮಕ ಪ್ರಯೋಗಾಲಯಕ್ಕೆ ಕಳುಹಿಸಲಾಯಿತು. ಅಲ್ಲಿ ಸೆಲೆನಿಯಂ ಮಟ್ಟ 14.52 ಮಿಲಿಗ್ರಾಂ ಕೆಜಿಗೆ ಇರುವುದು ಪತ್ತೆಯಾಗಿದೆ. ಇದು ಸಾಮಾನ್ಯ 1.9 ಮಿಲಿಗ್ರಾಂ ಕೆಜಿಗಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಎಲ್ಲ ಗೋಧಿ ಸರಕುಗಳು ಪಂಜಾಬ್ನಿಂದ ಬಂದಿದ್ವು ಅಂತ ತಿಳಿಸಲಾಗಿದೆ. ರಕ್ತ, ಮೂತ್ರ, ಕೂದಲಿನ ಮಾದರಿಗಳನ್ನು ಪರೀಕ್ಷಿಸಿದಾಗ ಸೆಲೆನಿಯಂ ಅಂಶ ಕ್ರಮವಾಗಿ 35 ಪಟ್ಟು, 60 ಪಟ್ಟು, 150 ಪಟ್ಟು ಹೆಚ್ಚಾಗಿದೆ. ಇದು ಅತಿಯಾದ ಸೆಲೆನಿಯಂ ಸೇವನೆಯು ಏಕಾಏಕಿ ಹರಡುವಿಕೆಗೆ ನೇರ ಕೊಡುಗೆ ನೀಡುತ್ತೆ. ವ್ಯಕ್ತಿಗಳಲ್ಲಿ ಸತುವಿನ ಮಟ್ಟ ಗಮನಾರ್ಹವಾಗಿ ಕಡಿಮೆಯಾಗಿದೆ ಅಂತ ಅಧ್ಯಯನದ ತಂಡ ಕಂಡುಹಿಡಿದಿದೆ. ಇದರಿಂದ ಹೆಚ್ಚುವರಿ ಸೆಲೆನಿಯಂನಿಂದ ಉಂಟಾಗುವ ಸಂಭಾವ್ಯ ಅಸಮತೋಲನವನ್ನ ಸೂಚಿಸುತ್ತೆ. ಡಿಸೆಂಬರ್ 2024 ರಿಂದ ಜನವರಿ 2025ರವರೆಗೆ 18 ಹಳ್ಳಿಗಳ ಸುಮಾರು 300 ವ್ಯಕ್ತಿಗಳು, ಅವರಲ್ಲಿ ಹಲವರು ಕಾಲೇಜು ವಿದ್ಯಾರ್ಥಿಗಳು, ಯುವತಿಯರು ತೀವ್ರ ಕೂದಲು ಉದುರುವಿಕೆಯ ಸಮಸ್ಯೆಯನ್ನ ಅನುಭವಿಸುತ್ತಾರೆ. ಅವರಲ್ಲಿ ಹೆಚ್ಚಿನವರ ತಲೆ ಸಂಪೂರ್ಣವಾಗಿ ಬೋಳಾಗಿತ್ತು. ಮಕ್ಕಳು ಶಾಲಾ ಕಾಲೇಜಿಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟಿದ್ರು. ನಿಗದಿಯಾಗಿದ್ದ ವಿವಾಹಗಳೇ ಮುರಿದು ಬಿದ್ದುವು. ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಂದರೆ ಐಸಿಎಂಆರ್ ವಿಜ್ಞಾನಿಗಳು ಆ ಪ್ರದೇಶದಿಂದ ನೀರು ಮತ್ತು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆಗಾಗಿ ಸಂಗ್ರಹಿಸುತ್ತಾರೆ. ಇದು ಕೂದಲು ಉದುರುವಿಕೆಯನ್ನ ಅನುಭವಿಸಿದವರ ರಕ್ತದಲ್ಲಿ ಹೆಚ್ಚಿನ ಸೆಲೆನಿಯಂ ಮಟ್ಟವನ್ನು ದೃಢಪಡಿಸುತ್ತೆ. HMPV ವೈರಸ್ ಪ್ರಸ್ತುತ ಚೀನಾದಲ್ಲಿ ವ್ಯಾಪಕವಾಗಿ ಹರಡಿದೆ. ಅದರ ಕೆಲವು ಪ್ರಕರಣಗಳು ಭಾರತದಲ್ಲೂ ಕಂಡು ಬಂದಿದೆ. ಆದ್ದರಿಂದ ಭಾರತ ಸರ್ಕಾರ ಮತ್ತು ಮಹಾರಾಷ್ಟ್ರದ ಆಡಳಿತ ಹೈ ಅಲರ್ಟ್ ಅಂತ ಘೋಷಿಸಿದೆ. ಇದೇ ಸಮಯದಲ್ಲಿ ಮಹಾರಾಷ್ಟ್ರದ ಹಲವು ಹಳ್ಳಿಗಳಿಗೆ ವೈರಸ್ ಹರಡಿದ್ದು ಜನರ ಕೂದಲನ್ನು ಉದುರಿಸಿ ಬೋಳು ಮಾಡ್ತಾ ಇದೆ. ಇದಕ್ಕೆ ನಿಖರ ಕಾರಣ ಯಾವುದು ಅನ್ನೋ ಗೊಂದಲ ಇತ್ತು. ಈ ಕೂದಲು ಉದುರುವಿಕೆ ಮತ್ತು ಬೋಳು ಸಮಸ್ಯೆಯಿಂದ ಮುಕ್ತಿ ಪಡೆಯುವುದಕ್ಕೆ ಅನೇಕ ನಾಗರಿಕರು ಖಾಸಗಿ ಆಸ್ಪತ್ರೆಗಳಿಗೆ ಧಾವಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲವು ಗ್ರಾಮದ ನಿವಾಸಿಗಳು ಬೋಳು ಸಮಸ್ಯೆಯನ್ನ ಎದುರಿಸ್ತಾ ಇದ್ದು ಮಹಿಳೆಯರು ಇದರಿಂದ ಪಾರಾಗಿಲ್ಲ. ಆದರೆ ಇದು ಯಾಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಖರ ಕಾರಣ ತಿಳಿಯದೆ ಕಂಗಾಲಾಗಿ ಹೋಗಿದ್ರು. ಆರಂಭಿಕ ಹಂತದಲ್ಲಿ ಶಾಂಪೂ ಬಳಕೆಯಿಂದ ಈ ರೀತಿಯ ಕೂದಲು ಉದುರುವಿಕೆ ಮತ್ತು ಬೋಳು ಇರಬಹುದು ಅಂತ ವೈದ್ಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆದರೆ ಜೀವನದಲ್ಲಿ ಶಾಂಪೂ ಬಳಸದ, ಅದನ್ನ ಮುಟ್ಟದ ಬಹುತೇಕ ಜನ ಕೂದಲನ್ನ ಕಳೆದುಕೊಳ್ತಾ ಇದ್ರು. ಸಂಭವನೀಯ ಮಾಲಿನ್ಯವನ್ನ ಪರೀಕ್ಷಿಸುವುದಕ್ಕೆ ಗ್ರಾಮಗಳ ನೀರಿನ ಮಾದರಿಯನ್ನ ಪರೀಕ್ಷೆಗೆ ಕಳುಹಿಸಲಾಯಿತು. ರೋಗ ಲಕ್ಷಣಗಳಿಗೆ ಅನುಗುಣವಾಗಿ ಇಲಾಖೆಯು ರೋಗಿಗಳಿಗೆ ವೈದ್ಯಕೀಯ ಚಿಕಿತ್ಸೆಯನ್ನ ಪ್ರಾರಂಭ ಮಾಡಿತು. ಚರ್ಮದ ಆರೈಕೆಯ ಕುರಿತಂತೆ ಜನರಿಗೆ ಮಾಹಿತಿಯನ್ನ ನೀಡಲಾಯಿತು. ಆರಂಭದಲ್ಲಿ ನೆತ್ತಿಯಲ್ಲಿ ತುರಿಕೆ ಉಂಟಾಯಿತು. ನಂತರ ಕೂದಲ ಬಣ್ಣ ಸ್ವಲ್ಪ ಬದಲಾಗುತ್ತೆ. ಅದಾಗಿ ಕೇವಲ 72 ಗಂಟೆಗಳಲ್ಲಿ ಕೂದಲು ಉದುರಲು ಶುರುವಾಗುತ್ತೆ ಅಂತ ಜನ ಹೇಳಿದ್ರು. ಈ ವಿಚಿತ್ರ ರೀತಿಯ ಕೂದಲು ಉದುರುವಿಕೆ ಪುರುಷರಲ್ಲಿ ಮಾತ್ರವಲ್ಲದೆ ಮಹಿಳೆಯರಲ್ಲೂ ಕಂಡುಬಂತು. ನೂರಾರು ಮಹಿಳೆಯರು, ಪುರುಷರು ತಮ್ಮ ಕೂದಲನ್ನ ಸಂಪೂರ್ಣವಾಗಿ ಕಳೆದುಕೊಳ್ತಾರೆ. ಕಲುಷಿತ ಮತ್ತು ನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಲವಣಗಳು ಕೂದಲು ಉದುರುವಿಕೆಗೆ ಕಾರಣವಾಗಿರಬಹುದು ಅಂತ ಊಹಿಸಲಾಯಿತು. ಹೌದು, ಹಳ್ಳಿಗಳಲ್ಲಿ ಈ ರೋಗ ಲಕ್ಷಣಗಳು ಪ್ರಾರಂಭವಾದ 3 ರಿಂದ 4 ದಿನಗಳಲ್ಲಿ ಜನಸಾಮಾನ್ಯರು ಸಂಪೂರ್ಣವಾಗಿ ಕೂದಲನ್ನ ಕಳೆದುಕೊಳ್ತಾ ಹೋದ್ರು. ಆ ನಂತರ ಗೊತ್ತಾಗಿದ್ದೆ ಗೋಧಿಯಿಂದ ಈ ಅನಾಹುತ ಸಂಭವಿಸಿದೆ ಎಂದು. ಗೋಧಿ ಮಾದರಿಗಳನ್ನ ಥಾಣೆಯ ವರ್ನಿ ವಿಶ್ಲೇಷಣಾತ್ಮಕ ಪ್ರಯೋಗಾಲಯಕ್ಕೆ ಕಳುಹಿಸಲಾಯಿತು. ಅಲ್ಲಿ ಸೆಲೆನಿಯಂ ಮಟ್ಟ 14.52 ಮಿಲಿಗ್ರಾಂ ಕೆಜಿಗೆ ಇರುವುದು ಪತ್ತೆಯಾಯಿತು. ಇದು ಸಾಮಾನ್ಯ 1.9 ಮಿಲಿಗ್ರಾಂ ಕೆಜಿಗಿಂತ ಗಮನಾರ್ಹವಾಗಿ ಹೆಚ್ಚಾಗಿದೆ. ಹಾಗಾಗಿ ಸೆಲೆನಿಯಂ ಮಟ್ಟ ಹೆಚ್ಚಾದ ಗೋಧಿಯನ್ನ ಸೇವಿಸೋದ್ರಿಂದ ಈ ರೀತಿಯ ಕೂದಲು ಉದುರುವಿಕೆಯ ಸಮಸ್ಯೆ ಹೆಚ್ಚಾಗಿದೆ ಅನ್ನೋದನ್ನ ಅರಿತಂತಹ ವೈದ್ಯರು ಸದ್ಯ ಚಿಕಿತ್ಸೆ ಮುಂದುವರೆಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ
ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.